ಬೃಹತ್ ಪ್ರತಿಭಟನಾ ಮೆರವಣಿಗೆ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ವಕ್ಫ್ ಸಂರಕ್ಷಣಾ ಸಮಿತಿ ಮೂಡಿಗೆರೆ ಇದರ ವತಿಯಿಂದ ನಾಡಿನ ಸರ್ವ ಸಂಘ ಸಂಸ್ಥೆಗಳ ನೇತಾರರು, ಕಾರ್ಯಕರ್ತರು, ಉಲಮಾ ಉಮರಾ ಸಾದಾತಿಗಳ ಮಹನೀಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೇಂದ್ರ ಸರ್ಕಾರದ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ವಕ್ಫ್ ಅದು ನಮ್ಮ ಆಸ್ತಿ, ಅದನ್ನು ಒಂದಿಚ್ಚು ಬಿಟ್ಟು ಕೊಡೆವು. ವಕ್ಫ್ ಸಂರಕ್ಷಣಾ ಸಮಿತಿ ಮೂಡಿಗೆರೆ ಇದರ ವತಿಯಿಂದ ಕೇಂದ್ರ ಸರ್ಕಾರದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024 ಎಂಬ ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ಬನ್ನಿ ಕೈ ಜೋಡಿಸಿ ನ್ಯಾಯಕ್ಕಾಗಿ ಹೋರಾಟ. ವಕ್ಫ್ ಸಂರಕ್ಷಣಾ ಸಮಿತಿ ಮೂಡಿಗೆರೆ ಇದರ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಮ್ಮ ದಾರಿ ಮೂಲಕ ಮಂದವಾಗಿ ಮುಂದೆ ಸಾಗಿ ಬರುತ್ತಿದೆ. ಆಶೀರ್ವದಿಸಿರಿ, ಕೈ ಜೋಡಿಸಿರಿ, ನ್ಯಾಯಕ್ಕಾಗಿ ಹೋರಾಡೋಣ. ವಕ್ಫ್ ಆಸ್ತಿ ಅದು ನಮ್ಮ ಆಸ್ತಿ, ಅದನ್ನು ಒಂದಿಂಚು ಬಿಟ್ಟು ಕೊಡೆವು. ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಇದೆ. ಉಲಮಾ ಸಾದಾತಿಗಳು, ಸಂಘಟನಾ ನೇತಾರರುಗಳ ಮಹನೀಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಹಲವಾರು ಕರಾಳ ಕಾಯ್ದೆಗಳನ್ನು ಪ್ರಜಾಸತ್ತಾತ್ಮಕವಾಗಿ ಜನ ಹೋರಾಟದ ಮೂಲಕ ಸೋಲಿಸಿದ ನಾವು ಇದೀಗ ಮತ್ತೊಂದು ಹೋರಾಟದಲ್ಲಿ ನ್ಯಾಯಕ್ಕಾಗಿ ಹೋರಾಟ. ಸುಡು ಬಿಸಿಲನ್ನ ಲೆಕ್ಕಿಸದೆ ಉಪವಾಸವೇ ನಮ್ಮ ಹೋರಾಟದ ಅಸ್ತ್ರವಾಗಿಸಿ ಕೇಂದ್ರ ಸರ್ಕಾರದ ಮುಸ್ಲಿಂ ವಿರುದ್ಧ ಈ ದುಷ್ಟ ನೀತಿಯನ್ನ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಬೃಹತ್ ಕಾಲ್ನಡಿಗ ಜಾಥಾ ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ, ಕೈ ಜೋಡಿಸಿರಿ, ನ್ಯಾಯಕ್ಕಾಗಿ ಹೋರಾಡೋಣ. ಶ್ರೀಗಂಧ ದೇಶದೊಳು ನೀಚ ಸ್ವಾರ್ಥವಿದೆ ಜೋಕೆ, ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಬಾಳೋಣ ಜೊತೆಗೆ. ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಬಾಳೋಣ ಜೊತೆಗೆ. ರಂಗ ಪೇ ಕ್ಯಾ ಶಾನ್ ಹೇ ಭಾರತೀಯ ಸಬ್ ಭಾಯಿ. ವಕ್ಫ್ ಆಸ್ತಿ ಎಂದರೆ ಅದು ಯಾರದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ವಕ್ಫ್ ಆಸ್ತಿಯನ್ನ ಒಂದಿಚ್ಚು ಬಿಟ್ಟು ಕೊಡೆವು. ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಿದೆ. ಉಲಮಾ ಸಾದಾತಿಗಳ, ಸಂಘಟನಾ ನೇತಾರರುಗಳ ನೇತೃತ್ವದಲ್ಲಿ ಹಲವಾರು ಕರಾಳ ಕಾಯ್ದೆಗಳನ್ನು ಪ್ರಜಾಸತ್ತಾತ್ಮಕವಾಗಿ ಹೋರಾಟದ ಮೂಲಕ ಸೋಲಿಸಿದ ನಾವು ಇದೀಗ ಮತ್ತೊಂದು ಹೋರಾಟದಲ್ಲಿ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ. ಸುಡು ಬಿಸಿಲನ್ನು ಲೆಕ್ಕಿಸದೆ ಉಪವಾಸವೇ ನಮ್ಮ ಹೋರಾಟದ ಅಸ್ತ್ರವಾಗಿಸಿ ಕೇಂದ್ರ ಸರ್ಕಾರದ ಮುಸ್ಲಿಂ ವಿರುದ್ಧ ಈ ದುಷ್ಟ ನೀತಿಯನ್ನ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಬೃಹತ್ ಕಾಲ್ನಡಿಗ ಜಾಥಾ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೇಸರಿ ಬಿಳಿ ಹಸಿರು ರಾಷ್ಟ್ರ ಧ್ವಜವನ್ನ ನೀಲಾಕಾಶದಲ್ಲಿ ರಾರಗಿಸುತ್ತಾ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ. हिंदुस्तानी टीपू का जान तो अजब अजब, झंडा का रंग पे क्या शान है भारतीय सब भाई भाई. हम सब के खून में हिंदुस्तानी टीपू का जान तो अजब अजब है. मेरे देश मेरे है वतन. ಎಲ್ಲವನ್ನ ಮಾರಿ ಮುಗಿಸಿ ಮನ ಬಂದಂತೆ ಎಲ್ಲವನ್ನ ಭೋಗಿಸಿ ಎಲ್ಲರಿಂದಲೂ ತೂ ಅಂತ ಉಗಿಸಿ ವಕ್ಫ್ ಆಸ್ತಿಯನ್ನು ನುಂಗಲು ಬಂದಿದ್ದೀರಿ. ಕಾಯಿದೆ ಹಿಂದೆ ಹಾಕಿದ ಹೊಂಚು, ಮುಸ್ಲಿಂ ಆಸ್ತಿ ಕಬಳಿಸುವ ಸಂಚು ಬಿಟ್ಟು ಬಿಡಿ. ನಿಮ್ಮ ತಿರುಕನ ಕನಸು ಬಿಡಲಾರೆವು ಎಂದಿಗೂ ಆಗಲು ನನಸು. ವಕ್ಫ್ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ನಿಮಗಿಲ್ಲ. ಅಲ್ಲಾಹನ ಹೆಸರಿನಲ್ಲಿ ಮಾಡಿದ ವಕ್ಫಿನ ಆಸ್ತಿಯಲ್ಲಿ ನಿಮಗೆ ಪಾಲಿಲ್ಲ. ನಮ್ಮಯ ಖಾಸಗಿ ಸೊತ್ತಿನಲ್ಲಿ ನಿಮ್ಮದು ಎಂತಹ ತಕರಾರು? ನಿಮ್ಮದೇ ಅಲ್ಲದೆ ಸೊತ್ತಿನ ಮೇಲೆ ಕಾಯ್ದೆ ತರಲು ನೀವು ಯಾರು? ಮುಸ್ಲಿಮರು ಮಾಡಿದ ದಾನದ ಸೊತ್ತದು, ಮುಸ್ಲಿಮರ ಏಳಿಗೆ ಬಯಸುವ ಸೊತ್ತದು. ನಮ್ಮ ಆಸ್ತಿಯನ್ನ ನುಂಗಿ ಹಾಕಲು ಮೋದಿಗೆ ನಾಚಿಕೆ ಆಗಲ್ಲವೇ? ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರೇ ನೀಡಿದ ಆಸ್ತಿಯದು. ಸರ್ಕಾರ ನಡೆಸಲು ಕಾಸಿಲ್ಲವಾದರೆ ಚಂದ ನೀಡಲು ನಾವು ರೆಡಿ. ಸಂವಿಧಾನ ವಿರೋಧಿ ಕಾಯ್ದೆ ತಂದರೆ ಹೋರಾಟ ನಿಲ್ಲದು ದೇಶ ಬಿಡಿ. ಮುಸ್ಲಿಮರು ಎಲ್ಲವನ್ನ ಕಳಕೊಂಡು ಬೀದಿಗೆ ಬೀಳಲಿ ಎಂದು ವಕ್ಫ್ ಆಸ್ತಿಗೆ ಕೈ ಹಾಕಿರುವ ಕೇಂದ್ರ ಸರ್ಕಾರದ ಹುನ್ನಾರ ಸಹಿಸೆವು ನಾವು. ಮುಸ್ಲಿಂ
ಮುಸ್ಲಿಮರೆಂಬ ಕಾರಣಕ್ಕೆ ಅದೆಷ್ಟೋ ಜೀವವ ಕೊಂದಿರಿ ನೀವು, ಆದರೂ ನಿಮಗೆ ಸಾಕಾಗಿಲ್ಲ. ಆಸ್ತಿಯ ಮೇಲೂ ಕಣ್ಣಾಯಿತೆ. ವಕ್ಫ್ ಆಸ್ತಿಯ ಕಿತ್ತುಕೊಂಡರೆ ಸುಮ್ಮನೆ ನಾವು ಕೂರಲ್ಲ. ವಕ್ಫ್ ಆಸ್ತಿಯ ಒಂದಿಂಚನ್ನು ಬಿಟ್ಟುಕೊಡಲು ನಾವಿಲ್ಲ. ಪ್ರಾಣ ಬೇಕಾದರೂ ಕೊಡುವೆವು, ಒಂದಿಂಚು ವಕ್ಫ್ ಆಸ್ತಿಯನ್ನ ಕೊಡಲಾರೆವು. ಕಾಯಿದೆ ತಿದ್ದುಪಡಿ ಆಲೋಚನೆಯನ್ನ ಬಿಟ್ಟು ಬಿಡುವುದೇ ನಿಮಗೆ ಸರಿ. ಇಲ್ಲದೆ ಹೋದರೆ ದೇಶದೆಲ್ಲೆಡೆ ಬೀದಿಗಿಳಿಯುವುದು ನಮ್ಮ ದಾರಿ. ತಡೆಯಲು ನಿಮಗೆ ಸಾಧ್ಯವಿಲ್ಲ. ಜನರೆಂದು ನಿಮ್ಮನ್ನು ಕ್ಷಮಿಸಲ್ಲ. ವಕ್ಫ್ ಆಸ್ತಿ ಎಂದರೆ ಅದು ಯಾರದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ಬಂಡಿ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ ಮಾಡೋಣ. आजादी का प्यार का चमन मेरे देश में रहे वतन हो, आजादी का प्यार का चमन भारतम ಬಾವುಘಂ. ವಕ್ಫ್ ಸಂರಕ್ಷಣಾ ಸಮಿತಿ ಮೂಡಿಗೆರೆ ಇದರ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಮ್ಮ ದಾರಿ ಮೂಲಕ ಮಂದವಾಗಿ ಮುಂದೆ ಸಾಗಿ ಬರುತ್ತಿದೆ. ಆಶೀರ್ವದಿಸಿರಿ, ಕೈ ಜೋಡಿಸಿರಿ, ನ್ಯಾಯಕ್ಕಾಗಿ ಹೋರಾಡೋಣ. ವಕ್ಫ್ ಆಸ್ತಿ ಅದು ನಮ್ಮ ಆಸ್ತಿ, ಅದನ್ನು ಒಂದಿಂಚು ಬಿಟ್ಟು ಕೊಡೆವು. ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಾ ಇದೆ. ಉಲಮಾ ಸಾದಾತಿಗಳು, ಸಂಘಟನಾ ನೇತಾರರುಗಳ ಮಹನೀಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಹಲವಾರು ಕರಾಳ ಕಾಯ್ದೆಗಳನ್ನು ಪ್ರಜಾಸತ್ತಾತ್ಮಕವಾಗಿ ಜನ ಹೋರಾಟದ ಮೂಲಕ ಸೋಲಿಸಿದ ನಾವು ಇದೀಗ ಮತ್ತೊಂದು ಹೋರಾಟದಲ್ಲಿ ನ್ಯಾಯಕ್ಕಾಗಿ ಹೋರಾಟ. ಸುಡು ಬಿಸಿಲನ್ನ ಲೆಕ್ಕಿಸದೆ ಉಪವಾಸವೇ ನಮ್ಮ ಹೋರಾಟದ ಅಸ್ತ್ರವಾಗಿಸಿ ಕೇಂದ್ರ ಸರ್ಕಾರದ ಮುಸ್ಲಿಂ ವಿರುದ್ಧ ಈ ದುಷ್ಟ ನೀತಿಯನ್ನ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಬೃಹತ್ ಕಾಲ್ನಡಿಗ ಜಾಥಾ ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ, ಕೈ ಜೋಡಿಸಿರಿ, ನ್ಯಾಯಕ್ಕಾಗಿ ಹೋರಾಟೋಣ. ಶ್ರೀಗಂಧ ದೇಶದೊಳು ನೀಚ ಸ್ವಾರ್ಥವಿದೆ ಜೋಕೆ, ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಬಾಳೋಣ ಜೊತೆಗೆ. ಐಕ್ಯ ಬೇಡವೇ ಗುರು ನಮಗೆ, ಕೂಡಿ ಬಾಳೋಣ ಜೊತೆಗೆ. झंडा का रंग पे क्या शान है भारतीय सब भाई. ವಕ್ಫ್ ಆಸ್ತಿ ಎಂದರೆ ಅದು ಯಾರದೇ ಔದಾರ್ಯವಲ್ಲ, ಅದು ಮುಸ್ಲಿಂ ಸಮುದಾಯದ ಅಜನ್ಮ ಹಕ್ಕು. ವಕ್ಫ್ ಆಸ್ತಿಯನ್ನ ಒಂದಿಚ್ಚು ಬಿಟ್ಟು ಕೊಡೆವು. ಇಲ್ಲೊಂದು ಇತಿಹಾಸ ನಿರ್ಮಾಣವಾಗುತ್ತಿದೆ. ಉಲಮಾ ಸಾದಾತಿಗಳ, ಸಂಘಟನಾ ನೇತಾರರುಗಳ ನೇತೃತ್ವದಲ್ಲಿ ಹಲವಾರು ಕರಾಳ ಕಾಯ್ದೆಗಳನ್ನು ಪ್ರಜಾಸತ್ತಾತ್ಮಕವಾಗಿ ಹೋರಾಟದ ಮೂಲಕ ಸೋಲಿಸಿದ ನಾವು ಇದೀಗ ಮತ್ತೊಂದು ಹೋರಾಟದಲ್ಲಿ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ. ಸುಡು ಬಿಸಿಲನ್ನು ಲೆಕ್ಕಿಸದೆ ಉಪವಾಸವೇ ನಮ್ಮ ಹೋರಾಟದ ಅಸ್ತ್ರವಾಗಿಸಿ ಕೇಂದ್ರ ಸರ್ಕಾರದ ಮುಸ್ಲಿಂ ವಿರುದ್ಧ ಈ ದುಷ್ಟ ನೀತಿಯನ್ನ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಬೃಹತ್ ಕಾಲ್ನಡಿಗ ಜಾಥಾ, ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೇಸರಿ ಬಿಳಿ ಹಸಿರು ರಾಷ್ಟ್ರ ಧ್ವಜವನ್ನ ನೀಲಾಕಾಶದಲ್ಲಿ ರಾರಗಿಸುತ್ತಾ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ. हम सबके खून में हिंदुस्तानी, टीपू का जान तो अजब अजब. झंडा का रंग पे क्या शान है भारतीय सब भाई भाई. हम सबके खून में हिंदुस्तानी, टीपू का जान तो अजब अजब है. मेरे देश में रहे वतन. ಎಲ್ಲವನ್ನ ಮಾರಿ ಮುಗಿಸಿ, ಮನ ಬಂದಂತೆ ಎಲ್ಲವನ್ನ ಭೋಗಿಸಿ, ಎಲ್ಲರಿಂದಲೂ ತೂ ಅಂತ ಉಗಿಸಿ ವಕ್ಫ್ ಆಸ್ತಿಯನ್ನು ನುಂಗಲು ಬಂದಿದ್ದೀರಿ. ಕಾಯಿದೆ ಹಿಂದೆ ಹಾಕಿದ ಹೊಂಚು, ಮುಸ್ಲಿಂ ಆಸ್ತಿ ಕಬಳಿಸುವ ಸಂಚು ಬಿಟ್ಟು ಬಿಡಿ. ನಿಮ್ಮ ತಿರುಕನ ಕನಸು ಬಿಡಲಾರೆವು, ಎಂದಿಗೂ ಆಗಲು ನನಸು. ವಕ್ಫ್ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ನಿಮಗಿಲ್ಲ. ಅಲ್ಲಾಹನ ಹೆಸರಿನಲ್ಲಿ ಮಾಡಿದ ವಕ್ಫಿನ ಆಸ್ತಿಯಲ್ಲಿ ನಿಮಗೆ ಪಾಲಿಲ್ಲ. ನಮ್ಮಯ ಖಾಸಗಿ ಸೊತ್ತಿನಲ್ಲಿ ನಿಮ್ಮದು ಎಂತಹ ತಕರಾರು? ನಿಮ್ಮದೇ ಅಲ್ಲದೆ ಸೊತ್ತಿನ ಮೇಲೆ ಕಾಯ್ದೆ ತರಲು ನೀವು ಯಾರು? ಮುಸ್ಲಿಮರು ಮಾಡಿದ ದಾನದ ಸೊತ್ತದು, ಮುಸ್ಲಿಮರ ಏಳಿಗೆ ಬಯಸುವ ಸೊತ್ತದು. ನಮ್ಮ ಆಸ್ತಿಯನ್ನ ನುಂಗಿ ಹಾಕಲು ಮೋದಿಗೆ ನಾಚಿಕೆ ಆಗಲ್ಲವೇ? ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರೇ ನೀಡಿದ ಆಸ್ತಿಯದು. ಸರ್ಕಾರ ನಡೆಸಲು ಕಾಸಿಲ್ಲವಾದರೆ ಚಂದ ನೀಡಲು ನಾವು ರೆಡಿ. ಸಂವಿಧಾನ ವಿರೋಧಿ ಕಾಯ್ದೆ ತಂದರೆ ಹೋರಾಟ ನಿಲ್ಲದು, ದೇಶ ಬಿಡಿ. ಮುಸ್ಲಿಮರು ಎಲ್ಲವನ್ನ ಕಳಕೊಂಡು ಬೀದಿಗೆ ಬೀಳಲಿ ಎಂದು ವಕ್ಫ್ ಆಸ್ತಿಗೆ ಕೈ ಹಾಕಿರುವ ಕೇಂದ್ರ ಸರ್ಕಾರದ ಹುನ್ನಾರ